ಹಾಯ್ ಎವರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಇಲ್ಲಿ ನವೋದಯ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಇವತ್ತು ಅದರಲ್ಲೂ ಕೂಡ ಮಾದರಿ 8ಕ್ಕೆ ಸಂಬಂಧಿಸಿದ ಮುಂದುವರಿದ ಭಾಗವನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ 9ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಮೊದಲನೇದಾಗಿ ಎರಡು ಭಾಗವನ್ನು ಮಡಚಲಾಗಿದೆ. ಒಂದು ಚೌಕಾಕೃತಿ ಇರುವಂತಹ ಒಂದು ಕಾಗದವನ್ನು, ನೆಕ್ಸ್ಟ್ ಏನಾಗುತ್ತೆ ಇನ್ನೊಂದು ಭಾಗವನ್ನು ಮಡಚಲಾಗಿದೆ. ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಈ ಚೌಕಾಕೃತಿ ಇದೆಯಲ್ಲ ಅದನ್ನ ಎರಡು ಭಾಗ ಮಡಚಲಾಗಿದೆ. ಇಲ್ಲಿ ಯಾವ ರೀತಿ ಮಡಚಲಾಗಿದೆ ಎಲ್ಲ ಭಾಗಕ್ಕೂ ಕೂಡ ಅದೇ ರೀತಿ ಇಲ್ಲಿ ಮಡಚಲಾಗುತ್ತೆ. ಇಲ್ಲಿ ನೋಡ್ಬೋದು ತಮಗೆ ಇಲ್ಲಿ ಒಂದು ಫೇರ್ ಆಗಿ ಒಂದು ತಿಳಿಸ್ಕೊಡೋದಾದ್ರೆ ಇಲ್ಲಿ ನೋಡ್ಬೋದು ಈ ರೀತಿ ಬರ್ತದೆ. ಇಲ್ಲಿ ನೋಡಿದ್ರೆ ತಾವು ಕೂಡ ಹೇಳ್ತೀರಿ. ಸೊ ಈ ರೀತಿ ಇದೆ ಅದು. ಈಗ ಇಲ್ಲೊಂದು ಸಣ್ಣ ರೇಖೆ, ಇಲ್ಲೊಂದು, ಇಷ್ಟು ಯಾವುದಿದೆ ನೋಡಿದ್ರಿ. ಹಾಗಾದರೆ ಇಲ್ಲಿ 4, 3, 2 ಆಪ್ಷನ್ಸ್ಗಳು ಇಲ್ಲ. ನೆಕ್ಸ್ಟ್ ಇರೋದು ಯಾವುದು ಅಂದರೆ ಮೊದಲನೇದಿದೆಯಲ್ಲ ಇದು ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ 2 ಭಾಗ ಆಗಿದೆ, ಇಲ್ಲಿ ಮತ್ತೊಂದು ಭಾಗ ಆಗಿದೆ. ಸೊ ಹಾಗಾಗಿ ಇಲ್ಲಿ 4 ಭಾಗಗಳು ಬರ್ತವೆ. ಯಾಕಂದರೆ ಈ ಒಂದು ಭಾಗದಲ್ಲಿ 2 ಭಾಗ ಆಗಿದೆ ಅಂದರೆ ಇಲ್ಲಿ ಕೂಡ 2 ಭಾಗ ಆಗುತ್ತೆ. ಆದರೆ ಇಲ್ಲಿ ನೋಡ್ಬೋದು ಇಲ್ಲಿ 2 ಸಣ್ಣ ಗೆರೆಯನ್ನು ಇಲ್ಲಿ ಎಳೆಯಲಾಗಿದೆ. ಹಾಗಾಗಿ ಇಲ್ಲಿ ಕೂಡ ಕೆಳಗಡೆ ಬರುವಂಥ ಗೆರೆ ಕೂಡ 2 ಗೆರೆ ಎಳಿತಾರೆ. ಹಾಗಾಗಿ ಇಲ್ಲಿ ಒಟ್ಟು 4 ಗೆರೆಗಳು ಬರ್ತವೆ. ನೋಡ್ಬೋದು ಇಲ್ಲಿ 4 ಭಾಗಗಳು ಈ ರೀತಿ. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲೊಂದು ಗೆರೆ ಎಳೆಯಲಾಗುತ್ತೆ, ಇಲ್ಲೊಂದು ಎಳೆಯಲಾಗುತ್ತೆ. ಹಾಗಾಗಿ ಆನ್ಸರ್ಗಳಲ್ಲಿ 4ನೇದು 1, 3 ಆಗೋದಿಲ್ಲ, 2ನೇದು ಆಗುತ್ತೆ. ಇನ್ನು ನೆಕ್ಸ್ಟು 11ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಮೊದಲು 2 ಭಾಗ ಆಮೇಲೆ 1 ಭಾಗ ಅಂದರೆ ಇಲ್ಲಿ ಒಟ್ಟು ಟೋಟಲ್ 4 ಭಾಗಗಳಾಗ್ತವೆ. 4 ಭಾಗಗಳಾದಾಗ ಇಲ್ಲಿ 1 ಚುಕ್ಕಿ ಇದೆ ಅಂದರೆ 4 ಚುಕ್ಕಿಗಳು ಬರ್ತವೆ. ಹಾಗಾಗಿ ನೋಡುತ್ತಾ ಹೋಗಿ ಇಲ್ಲಿ 4ನೇದು ನೋಡ್ಬೋದು ಮ್ಯಾಚ್ ಆಗೋದಿಲ್ಲ, ಹಾಗೂ 3 ಮತ್ತು 1 ಆಗೋದಿಲ್ಲ, 2ನೇದು ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 12ನೇದು ನೋಡ್ಬೋದು. ಇಲ್ಲಿ ಮೊದಲು 2 ಭಾಗ ಮಾಡಲಾಗಿದೆ, ಆಮೇಲೆ ಇದರಲ್ಲಿ ಮತ್ತೊಂದು ಭಾಗ ಮಾಡಲಾಗಿದೆ. ಸೊ ಇಲ್ಲಿ ಕಟ್ ಮಾಡಲಾಗಿರುತ್ತೆ, ಕತ್ತರಿಸಲಾಗಿರುತ್ತೆ. ಇದೇ ರೀತಿ ಕತ್ತರಿಸಿದ ಭಾಗ ಬರ್ತದೆ. ಸೊ ದಿಕ್ಕು ಸೇಮ್ ಈ ಕಡೆನೂ ಬರಬೇಕು. ಅದು ಇಲ್ಲಿಂದ ಮೇಲಿಂದ ನೋಡ್ತಾ ಹೋಗ್ರಿ, ಇದೇ ರೀತಿ ಬರಬೇಕು. ಆದರೆ ಇಲ್ಲಿ ಮೇಲೆ ಹೆಂಗೆ ಕಟ್ ಮಾಡಲಾಗಿದೆ ಕೆಳಗೂ ಕೂಡ ಅದೇ ರೀತಿ ಕಟ್ ಮಾಡಲಾಗುತ್ತೆ. ನೋಡ್ಬೋದು ಈ ರೀತಿ ಇಲ್ಲಿ ಕೂಡ ಹಾಗೆ ಇಲ್ಲಿ ಕಟ್ ಮಾಡಲಾಗಿರುತ್ತೆ. ನೋಡ್ಬೋದು ತಾವು ಈ ರೀತಿ. ಸೊ ಈ ರೀತಿ ಇರುವಂಥ ಚಿತ್ರ ಯಾವುದು ಅಂತ ನೋಡ್ತಾ ಹೋದರೆ ಇಲ್ಲಿ 4ನೇದು ಮತ್ತು ಇಲ್ಲಿ 2, 1 ಆಗೋದಿಲ್ಲ, 3ನೇದು ಆಗುತ್ತೆ. ನೋಡಿ ಇದು ಸಂಪೂರ್ಣ ಮ್ಯಾಚ್ ಆಗುವಂತಹ ಒಂದು ಚಿತ್ರ ಆಗಿರುವ ಕಾರಣಕ್ಕಾಗಿ. ಸೊ ಇದೇ ರೀತಿಯಾಗಿ ಈ ಸಮಸ್ಯೆ ಚಿತ್ರವನ್ನು ತಾವು ಇಲ್ಲಿ ಬಿಡಿಸಬೇಕು. ಇನ್ನು 13ನೇದು ನೋಡ್ಬೋದು ತಾವು. ಇಲ್ಲಿ 2 ಭಾಗ ಮಾಡಲಾಗಿದೆ. ಇಲ್ಲಿ ನೆಕ್ಸ್ಟ್ ಇಲ್ಲೊಂದು ಭಾಗ ಆಗಿದೆ. ಇಲ್ಲಿ ಏನಾಗುತ್ತೆ ಕಟ್ ಮಾಡಲಾಗಿದೆ, ಈ ಭಾಗದಲ್ಲಿ ಕಟ್ ಮಾಡಲಾಗಿದೆ. ಅದೇ ರೀತಿ ಇಲ್ಲಿ ಕಟ್ ಮಾಡಲಾಗುತ್ತೆ, ಮೇಲೆ ಕೂಡ ಕಟ್ ಮಾಡಲಾಗುತ್ತೆ, ಇಲ್ಲಿ ಕಟ್ ಮಾಡಲಾಗುತ್ತೆ. ಇಲ್ಲಿ ಒಂದು ಅಡ್ಡಗೆರೆ ಬರ್ತದೆ. ಹಾಗಾದರೆ ಆಪ್ಷನ್ಸ್ಗಳು ನೋಡ್ತಾ ಹೋಗಿ 4 ಆಗೋದಿಲ್ಲ. ಇಲ್ಲಿ 13ನೇ ಪ್ರಶ್ನೆಗೆ ಆನ್ಸರ್ ಈ 2ನೇದಾಗುತ್ತೆ ನೋಡಿ. ಯಾಕಂದರೆ ಈ ಚಿತ್ರಕ್ಕೆ ಸ್ವಲ್ಪ ಸಮೀಪ ಇರಬಹುದು, ಆದರೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಚೌಕಾಕೃತಿ ಇರುವಂತಹ ಒಂದು ಹಾಳೆ ಆಗಿರೋದ್ರಿಂದ ಎಲ್ಲ ಕಡೆಗೂ ಸಂಪೂರ್ಣ ಕಟ್ ಮಾಡಲಾಗಿಲ್ಲ, ಕೇವಲ 4 ಭಾಗಗಳಲ್ಲಿ ಮಾತ್ರ. ಹಾಗಾಗಿ 2ನೇದು ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ 14ನೇ ಪ್ರಶ್ನೆ. ಇಲ್ಲಿ ಮೊದಲು 2 ಭಾಗ ಮಾಡಲಾಗಿದೆ. ಅದೇ ರೀತಿ ಇಲ್ಲಿ ನೋಡ್ಬೋದು ಅದರಲ್ಲಿ ಈ ಭಾಗದಲ್ಲಿ ಮತ್ತೊಂದು ಭಾಗವನ್ನು ಇಲ್ಲಿ ಮಡಚಲಾಗಿರುತ್ತೆ. ಈಗ ಮೇಲುಗಡೆ ಮಡಚಲಾಗಿದೆ. ಹಾಗಾಗಿ ಇಲ್ಲಿ ಒಟ್ಟು 4 ಭಾಗಗಳು ಬರ್ತವೆ. ಮೇಲೆ 4 ಭಾಗಗಳು, ಕೆಳಗೆ 4 ಭಾಗಗಳು. ಹಾಗಾಗಿ ಇವು ಮೇಲೆ ನೋಡ್ಬೋದು ತಾವು ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡಿದರೆ ಇಲ್ಲಿ 4 ಹಾಗೂ 2, 1 ಆಗೋದಿಲ್ಲ, 3ನೇದು ಆಗುತ್ತದೆ. ಇನ್ನು 15ನೇ ಪ್ರಶ್ನೆ ನೋಡ್ತಾ ಹೋಗಿ. ಇಲ್ಲಿ ಮೊದಲು 2 ಭಾಗ ಮಾಡಲಾಗಿದೆ, ಒಂದು ಚೌಕಾಕೃತಿ ಇರುವಂಥ ಹಾಳೆಯನ್ನು. ನೆಕ್ಸ್ಟ್ ಇಲ್ಲಿ ಮತ್ತೊಂದು ಭಾಗವನ್ನು ಮಾಡಲಾಗಿದೆ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು 1-2 ಸಣ್ಣ ಗೆರೆಗಳು ಬಂದಿರ್ತವೆ. ಇದೇ ರೀತಿ ಎಲ್ಲ ಕಡೆಗೂ ಬರ್ತವೆ, 4 ಭಾಗಗಳಾಗ್ತವೆ. ಅದೇ ರೀತಿ ಇಲ್ಲಿ ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಬರ್ತವೆ, ಇಷ್ಟು ಈ ರೀತಿ. ಸೊ ಇಲ್ಲಿ 4 ಚೌಕ ಭಾಗಗಳು ಇರಬೇಕು, ಇದೇ ರೀತಿಯಾಗಿ ಬರ್ತದೆ. ಹಾಗಾಗಿ ಆನ್ಸರ್ಗಳನ್ನು ನೋಡ್ತಾ ಹೋದಾಗ ಇಲ್ಲಿ 4ನೇದು ಆಗೋದಿಲ್ಲ, ಅದೇ ರೀತಿ 3 ಇಲ್ಲ, 2 ಇಲ್ಲ, 1ನೇದು ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು 2 ಭಾಗ ಮಾಡಲಾಗಿದೆ, ಆಮೇಲೆ ಇದರಲ್ಲಿ ಮತ್ತೊಂದು ಭಾಗ ಇಲ್ಲಿ ಮಾಡಲಾಗಿದೆ. ಸೊ ಹಾಗಾಗಿ 4 ಭಾಗಗಳು ಬರ್ತವೆ. ಇಲ್ಲೊಂದು ಚುಕ್ಕಿ ಇದೆ ನೋಡ್ಬೋದು. ಹಾಗಾಗಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಿ ಇಲ್ಲಿ 4ನೇದು
ಆಗೋದಿಲ್ಲ. ಅದೇ ರೀತಿಯಾಗಿ 3 ಇಲ್ಲ. ಸೊ 1 ಕೂಡ ಆಗೋದಿಲ್ಲ, ಯಾಕಂದರೆ ಇಲ್ಲಿ ತ್ರಿಭುಜಾಕೃತಿಗಳು ಬಂದಾವು, ಬಟ್ ಇಲ್ಲಿ ಚೌಕಾಕೃತಿ ಬಂದಿದೆ. ಹಾಗಾಗಿ ಎರಡನೇದು ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಮೊದಲು 2 ಭಾಗ ಮಾಡಲಾಗಿದೆ. ತದನಂತರ ಈ ಭಾಗದಲ್ಲಿ ಇಲ್ಲಿ ಮತ್ತೆ ಒಂದು ಭಾಗವನ್ನು ಮಾಡಲಾಗಿದೆ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಇಲ್ಲೊಂದು ಭಾಗ ಬರ್ತದೆ ನೋಡಿ. ಹಾಗಾಗಿ ಆಪ್ಷನ್ಸ್ಗಳಲ್ಲಿ ನೋಡ್ತಾ ಹೋದಾಗ ಇಲ್ಲಿ 4ನೇದ್ದು ಆಗಿರ್ಬೋದು, ಅದರ ಜೊತೆಗೆ 3ನೇದ್ದು ಮತ್ತು 2ನೇದ್ದು ಆಪ್ಷನ್ಸ್ಗಳು ಆಗೋದಿಲ್ಲ. ಆದರೆ ಸರಿಯಾದದ್ದು ಯಾವುದು ಅಂದರೆ 1ನೇದ್ದು ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಮೊದಲಿಗೆ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಗೆರೆ ಬರ್ತದೆ, ಇಲ್ಲಿ ಒಂದು ಗೆರೆ ಇಲ್ಲಿಗೆ ಹೋಗ್ತದೆ, ಇಲ್ಲೊಂದು ಇಷ್ಟು ಬರುತ್ತೆ. ಸೊ ನೋಡ್ತಾ ಹೋದಾಗ ಯಾವ್ದು ಆನ್ಸರ್ ಆಗುತ್ತೆ ಅಂದರೆ ಇಲ್ಲಿ 1ನೇದ್ದು ಆಗುತ್ತದೆ. ಇನ್ನು ನೆಕ್ಸ್ಟು 18ನೇದು ನೋಡ್ತಾ ಹೋಗ್ಬೋದು. ಮೊದಲು 2 ಭಾಗ ಮಾಡಲಾಗಿದೆ, ಇಲ್ಲೊಂದು ಭಾಗ ಕಟ್ ಮಾಡಲಾಗಿರುತ್ತೆ. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಭಾಗ ಏನಾಗುತ್ತೆ ಅಂದ್ರೆ ನೋಡ್ಬೋದು, ಇಲ್ಲಿ ಇಲ್ಲೊಂದು ಭಾಗ ಕಟ್ ಮಾಡಲಾಗಿದೆ. ಈ ರೀತಿ ನೋಡ್ರಿ, ಈ ರೀತಿ ಇಲ್ಲೊಂದು ಭಾಗ ಕಟ್ ಮಾಡಲಾಗಿದೆ. ಸೊ ಈ ರೀತಿ ಬರುವಂಥದ್ದು ಯಾವುದು, ಇಲ್ಲಿ ನೋಡ್ತಾ ಹೋಗಿ ಈ ರೀತಿ ಕೂಡಿದೆ ಅದು. ನೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡಿ, ಈ ರೀತಿ ಇದ್ದಾಗ ಮತ್ತೆ ನೋಡ್ಬೋದು. ಈಗ ನೋಡಿದಾಗ 4 ಆಪ್ಷನ್ಸ್ಗಳಲ್ಲಿ 4, 3, 2 ಆಗೋದಿಲ್ಲ, ಮೊದಲನೇದು ಆಗುತ್ತದೆ.